ಮಾನ್ವಿ ನೀರಾವರಿ ಇಲಾಖೆ ಕಚೇರಿಗೆ ರೈತರಿಂದ ಮುತ್ತಿಗೆ 85ನೇ ಕಾಲುವೆ ಕೆಳಭಾಗದ ರೈತರಿಗೆ ಬಾರದ ನೀರು. ಶಾಸಕ ಹಂಪಯ್ಯ ನಾಯ್ಕರೇ, ಬಡ ರೈತರ ಕಷ್ಟ ಕೇಳಿ ಸ್ವಾಮಿ, ನಮಗೆ ನೀರು ಕೊಡಿ ಇಲ್ಲವೇ ವಿಷ ಕೊಡಿ ಎಂದು ರೈತರ ಆಕ್ರೋಶ. ಬಡವರ ಕಷ್ಟ ಯಾರಾದ್ರೂ ಕೇಳ್ತೀರಾ ಸ್ವಾಮಿ? ಮಾನ್ವಿಯ 85ನೇ ಕಾಲುವೆಯ ಕೆಳಭಾಗದ ರೈತರಿಗೆ ನೀರು ಬಾರದ ಕಾರಣ ನೀರಾವರಿ ಇಲಾಖೆ ಕಚೇರಿಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಭಾಗದ ರೈತರು ಕಾಲುವೆಯ ನೀರಿನ ಮೂಲಕವೇ ಅವಲಂಬಿತರಾಗಿದ್ದಾರೆ. ಆದರೆ ಮೇಲಿನ ಭಾಗದ ರೈತರು ಅಕ್ರಮವಾಗಿ ನೀರು ಪಡಿತಾ ಇದ್ರಿಂದ ಮಾನ್ವಿಗೆ ನೀರು ಮುಟ್ಟದಾಗಿದೆ ಎಂದು ರೈತರು ಕಿಡಿಕಾರಿದರು. ಶಾಸಕ ಹಂಪಯ್ಯ ನಾಯ್ಕ ಸಾಹೇಬ್ರೆ, ನಿಮಗೆ ಮತ ನೀಡಿದ ಬಡ ರೈತರು ಸಂಕಷ್ಟದಲ್ಲಿ ಇದು ಮೇಲ್ಭಾಗದಲ್ಲಿ ಗುದ್ದಾಡಿ ಮಾನ್ವಿಗೆ ನೀರು ತರುವ ಕೆಲಸವಾದರೂ ಮಾಡಿ ಸ್ವಾಮಿ, ಇಲ್ಲ ಅಂದ್ರೆ ರೈತರು ಅನಾಥರಾಗುವುದು ಪಕ್ಕ. ಇಲ್ಲಿ ವಾರದಾಗ ಇಲ್ಲಿ ಎಷ್ಟು ದಿವಸ ಮಾಡ್ತಾರೆ? 15 ದಿವಸ ಒಂದ್ಸಲ ಒಂದೆರಡು ಸಲ ಬರ್ತಾರೆ. ಅವ್ರು ಏನಂತಾರ ಬರ್ಕೊಟ್ಟು ಬಿಡ್ಬೇಕಲ್ಲ. ಮತ್ತೆ ಈಗ ಯಾರು ನಾವು ಸಂಬಂಧಪಟ್ಟವ್ರನ್ನ ಯಾರು ಹೋಗಿಲ್ಲ ಅಂತಾರ. ಅವ್ರು ಏನ್ ಮಾಡ್ತಾರ? ಅವ್ರಿಗೆ ಹೇಳಪ್ಪ ಮುಂಚೆ ಅವ್ರು ಏನ್ ಮಾಡ್ತಾರ? ಸೋಮವಾರ ನೀರು ರಾತ್ರಿ ಬಂದವ, ಅದೇ ರಾತ್ರಿ ಅದ, ನಿನ್ನೆ ರಾತ್ರಿ ಬಂದಾಗ ನೀರು ಕೆನಲ್ ನೀರು 5 ನಂಬರ್ 7 ನಂಬರ್ ಕೆಳಗೆ ಇದ್ದವ್ರಿಗೆ 8 ನಂಬರ್ 9 ನಂಬರ್ ಮಾವಿ ಅಂತ ಹೆಸರಾದ ನೀರವರಿ ಇಲ್ಲ. ಗೊಬ್ಬರ ಹಾಕಿ ಹಚ್ಕೊಂಡಿವಿ. ಈಗ ಎಡಬ್ಲ್ಯೂ ರೊಟೇಷನ್ ಇದ್ದಾಗ ನಾವು 3 ದಿವಸ ಬಂದು ಹೋಗ್ಬೇಕಲ್ಲ. 5 ದಿನ ಬಂದು ಹೋಗ್ಬೇಕಲ್ಲ. ಅಲ್ಲಿ ಮೇಲೆ ಒತ್ತಡ ಸಟ್ರೆ ಇಲ್ಲ ಸರಿ ತಾತ ಈಗ ಯಾಕೆ ತರ್ಬೇಕಲ್ಲಿ ಮ್ಯಾಗ ಈಗ ಬರೋದು ಒಂದು ವಾರ ರೀ. ಸೋಮವಾರ ಬಂದ್ರೆ ಆಯ್ತು ನಮಗೆ 2 ದಿನ ಗ್ಯಾಪ್ ಮಾಡ್ತಾರೆ. ಮೇನ್ ಕಮ್ಮಿ ಆದಂತೇಳಿ 2 ದಿನ ಗ್ಯಾಪ್ ಮಾಡ್ತಾರೆ. ಸೋಮವಾರದಿಂದ ಹಿಡಿದು ಸಾಯಂಕಾಲ 6 ಗಂಟೆ ನಮ್ದಾದ್ರಿ. ಅದ್ರಾಗ ಬರೋದು ಸೋಮವಾರ ರಾತ್ರಿ ಬರ್ತಾವ, ಹಗಲು ಬರೋದು ಹಗಲು ಕಾಡ್ತದ, ರಾತ್ರಿ ಬಂದ. ಡಿ ಬಸನಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಮತ್ತು ಕರ್ನಾಟಕ ರೈತರ ಹಿತ ರಕ್ಷಣಾ ವೇದಿಕೆ. ತಮಗೆ ಗೊತ್ತಿರುವಂಥ ವಿಚಾರ, ಸೋಮವಾರದಿಂದ ಬರ ಸೋಮವಾರವರೆಗೆ 85 ಡಿಸ್ಟ್ರಿಬ್ಯೂಟರ್ಗೆ ಸಂಪೂರ್ಣವಾಗಿ ಮಾನವಿಗೆ ನೀರು ಮುಟ್ಟುವಂಥ ವ್ಯವಸ್ಥೆ ಆಗಬೇಕು. ಅಂಥದ್ರಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮತ್ತು ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ತಳಭಾಗಕ್ಕೆ ರೈತರಿಗೆ ಸಂಪೂರ್ಣವಾಗಿ ನೀರು ಕೊಡಲದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮೇಲೆ ಇರ್ತಕ್ಕಂಥ ದೊಡ್ಡ ರೈತರಿಗೆ, ಮೇಲೆ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಂಪೂರ್ಣವಾಗಿ ನೀರಿದೆ. ಇಲ್ಲಿ ತಳಗಿರ್ತಕ್ಕಂಥ ಸಣ್ಣ ಪುಟ್ಟ ರೈತರು 4 ಎಕರೆ 5 ಎಕರೆ 3 ಎಕರೆ ಇರುವಂಥ ರೈತರಿಗೆ ಕಡೆಗಣಿಸತಕ್ಕ ಬಂದಂಥ ಅಧಿಕಾರಿಗಳು. ನಾವು ಈ ಆಫೀಸಿಗೆ ಬಂದು ಅಧಿಕಾರಿಗಳನ್ನು ವಿಚಾರ ಮಾಡಿದಾಗ ಯಾವ ಮೇಲಧಿಕಾರಿಗಳು ಇಲ್ಲಿ ಆಫೀಸಲ್ಲಿ ಇಲ್ಲ. ಇರ್ತಕ್ಕಂಥ ಸಣ್ಣ ಪುಟ್ಟ FDC, SDC ಮತ್ತು ಗ್ಯಾಂಗ್ಮೆನ್ ಇರ್ತಕ್ಕಂಥ ವ್ಯವಸ್ಥೆ ಆಫೀಸಿನಲ್ಲಿದೆ. ನಾವೇನು ಮಾಡೋಕ್ಕಾಗೋದಿಲ್ಲ. ಮೇಲೆ ಇರ್ತಕ್ಕಂಥ ಮೇಲೆ ಗೇಜ್ ಇಲ್ಲ, ನೀರಿಲ್ಲ, ಸಂಪೂರ್ಣವಾಗಿ ಕೆನಲ್ ಕಡಿಮೆ ಆಗಿದೆ ನೀರು. ಹಂಗಾಗಿ ನಾವು ಮಾನವರಿಗೆ ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಉಭಾಷೆ ಉತ್ತರ ಕೊಟ್ಟು ಜಾರಿಕೊಳ್ಳುತ್ತಿದ್ದಾರೆ. ಬೇರೆ ಅಧಿಕಾರಿಗಳನ್ನ ಕೇಳಬೇಕಾದ್ರೆ ಇಲ್ಲ, ನಾವು ಗ್ಯಾಂಗ್ ಮೇಲೆ ಇದ್ವಿ, ಕೆನಲ್ಗಿದ್ವಿ, ಮೇಲೆ ನೀರಿಲ್ಲ, ನಾವು ಅಲ್ಲಿ ಹೋಗಿ ಕೇಸಿ ನೀರು ತರ ವ್ಯವಸ್ಥೆ ಮಾಡ್ತೇವೆ ಅಂತ ಅಧಿಕಾರಿಗಳು ಇರ್ತದ. ಇದೆಲ್ಲ ಸಂಪೂರ್ಣ ಸುಳ್ಳು. ಈ ರೈತರಿಗೆ ಕಡೆಗಣಿಸ್ತಕ್ಕಂಥ ಅಧಿಕಾರಿಗಳು ಈಗ ಇರ್ತಕ್ಕಂಥದ್ದು ನಮಗೆ ಸಾಯಂಕಾಲ 4 ಗಂಟೆವರೆಗೆ ಸಂಪೂರ್ಣವಾಗಿ ನೀರು ಕೊಡ್ತೀವಿ, ಮಾನವರಿಗೆ ನೀರು ಮುಟ್ಟಂತೆ ವ್ಯವಸ್ಥೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಇರ್ತಕ್ಕಂಥ ಅಧಿಕಾರಿಗಳು. ನಾವು ಅವರಿಗೆ 4 ಗಂಟೆವರೆಗೆ ಕಾಲಾವಕಾಶ ಕೊಟ್ಟಿದ್ದೀವಿ. 4 ಗಂಟೆಗೆ ಮಾನವಿಗೆ ನೀರು ಮುಟ್ಟದಿದ್ದರೆ ಮುಂದಿನ ದಿನಗಳಲ್ಲಿ ಆಫೀಸಿಗೆ ಬೀಗ ಚೆಡೆದು ಉಗ್ರವಾಗಿ ಹೋರಾಟ ಮಾಡಬೇಕಂತ ಅನ್ಕೊಂಡಿದ್ದೀವಿ. ನಾವೆಲ್ಲ ರೈತರು ಮತ್ತೆ 4 ಗಂಟೆಗೆ ಸೇರಿ ಈ ಅಧಿಕಾರಿಗಳನ್ನು ವಿಚಾರ ಮಾಡಿ ನೀರು ಬರಲ್ದಿದ್ರೆ ನಾವು ಮುಂದಿನ ಹೋರಾಟ ನಿರೀಕ್ಷೆ ಮಾಡಿದ್ದೀವಿ. KRS ತಾಲೂಕು ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಕೆಳಭಾಗದ ಜನರಿಗೆ ನೀರಿಲ್ಲ. 85ಗೆ ನೀರು ಕೊಡ್ತೀರಿ ಅಥವಾ ಕೊಡಲ್ಲ ಅಂತ ಬರೆದು ಕೊಡಿ.
ಇಲ್ಲ ಬರಲ್ಲಪ್ಪ ಮೇನೆ ಶಾಸಕರಿಗೆ ಅವರಿಗೆ ನೀರು ಕೊಡ್ತು ಅಂತಾರೆ ಅಲ್ಲಿಗೆ ನಮ್ಗೆ ಕದೆಟ್ಟು ಮಾಡಿ ನೀರು ಬಿಡ್ಲಾರ್ದಂಗೆ ಮಾಡಿ ಕೆಳಗಿನ ಭಾಗದ ಜನರಿಗೆ ವಿಷಯ ಕೂಡ ಪ್ರಶಸ್ತಿ ಬಂದದ್ದು ಏನು ಮಾತಾಡೋಕ್ಕಿಲ್ಲ ಬಂದು ಆಫೀಸರ್ ಕೇಳಿದ್ರೆ ಬೇಜವಾಬ್ದಾರಿ ಹೇಳ್ತಾರೆ ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ ಯಾರನ್ನ ಕೇಳ್ಬೇಕು ನಾವು ಆಫೀಸರಿಗೆ ಬಂದರೆ ಒಬ್ಬ ಆಫೀಸಿನಾಗಿಲ್ಲ ನಾವೇನು ಹೋರಾಟ ಮಾಡೋಣ ಇಲ್ಲಿ ಬಂದು ಎಣ್ಣೆ ಕುಡಿ ಅಂದೆ ಹಾಂ ಎಲ್ಲ ರೈತರು ಭಾಳ ಜನ ರೈತರು ಬಂದಾರೆ ಇಲ್ಲಿ ಒಬ್ಬರು ಭಾಗಕ್ಕೆ ನೀರಿಲ್ಲ